ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ 8 ಉಪಾಧ್ಯಕ್ಷರು, 15 ಪ್ರಧಾನ ಕಾರ್ಯದರ್ಶಿಗಳು, 11 ಜನ ಸಂಘಟನಾ ಕಾರ್ಯದರ್ಶಿಗಳು, ಬ್ಲಾಕ್ ಅಧ್ಯಕ್ಷರುಗಳನ್ನು ನೇಮಕ ಮಾಡಲಾಗಿತ್ತು. ರಾಜ್ಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವರಾದ ಎಸ್. ಮಧು ಬಂಗಾರಪ್ಪನವರ ಆದೇಶದ ಮೇರೆಗೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಪೂರ್ಣ ಪ್ರಮಾಣದ ಪದಾಧಿಕಾರಿಗಳನ್ನು ನೇಮಿಸಲಾಗಿತ್ತು. ಅಧ್ಯಕ್ಷರುಗಳನ್ನು ನೇಮಕ ಮಾಡಿದ ಮಧು ಬಂಗಾರಪ್ಪನವರೇ ಪದಗ್ರಹಣ ಸಮಾರಂಭವನ್ನು ನೆರವೇರಿಸಿಕೊಡಬೇಕೆಂದು ಒಬಿಸಿ ಜಿಲ್ಲಾಧ್ಯಕ್ಷ ಎಂ. ರಮೇಶ್ ಶಂಕರಘಟ್ಟ ಆಶಿಸಿದ್ದರು. ಕಾರ್ಯಕ್ರಮದ ಸ್ವಾಗತ ಕೋರಿ ಮಾತನಾಡಿದ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾದ ರಮೇಶ್ ಶಂಕರಘಟ್ಟ, ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾದ ನಂತರ ಶಾಲಾ ಮಕ್ಕಳಿಗೆ ಶಿಕ್ಷಣ ಹಾಗೂ ಆರೋಗ್ಯದ ವಿಚಾರವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ನೆನೆದರು. ನಮ್ಮ ಸನ್ಮಾನ್ಯ ಸಚಿವರು ಒಂದು ದಿನ ಒಂದು ಶಾಲೆಗೆ ಹೋಗ್ತಾರೆ. ಅಲ್ಲಿ 8ನೇ ತರಗತಿಯ ಒಂದು ಮಗು ಮೊಟ್ಟೆಯನ್ನ ತುಂಡು ಮಾಡಿ ಇನ್ನೊಂದು ಮಗುವಿಗೆ ಕೊಡ್ಬೇಕಾದ್ರೆ ಅಲ್ಲಿ ಕೇಳ್ತಾರೆ, ಯಾಕೆ ನಿನಗೆ ಮೊಟ್ಟೆ ಕೊಡ್ತಾ ಇಲ್ವ ಅಂತ ಸಚಿವರು ಕೇಳ್ತಾರೆ. ಅದಕ್ಕೆ ಕೇಳಿದ್ರೆ, ಇಲ್ಲ ನಮಗೆ ಕೊಡ್ತಾ ಇಲ್ಲ, 8ನೇ ತರಗತಿಯವರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳಿ. ತಕ್ಷಣ ಅವ್ರಿಗೆ ಒಂಥರ ಮನಸ್ಸು ಕರಗುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ಮೊಟ್ಟೆ ತಿಂತಿರ್ತಾನೆ, ಇನ್ನೊಬ್ಬನಿಗೆ ಇಲ್ಲ ಅಂತ ಅಂದಾಗ ಅವ್ರು ಯಾವುದೇ ಸರ್ಕಾರದ ಕಡೆ ಯೋಚನೆ ಮಾಡದೆ, ಸರ್ಕಾರದ ಯಾವುದೇ ಸಹಾಯವನ್ನು ನಿರೀಕ್ಷೆ ಮಾಡದೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಜೊತೆಯಲ್ಲಿ ಸಂಪರ್ಕ ಮಾಡಿ ಇಡೀ ಕರ್ನಾಟಕದ ಮಕ್ಕಳಿಗೆ ಇವತ್ತು ಮೊಟ್ಟೆಯನ್ನು ಕೊಡ್ತಕ್ಕಂಥ ಬಹಳ ಮುಖ್ಯವಾದ ಕಾರಣ ಏನಂತಂದ್ರೆ, ಇವತ್ತು ಮಕ್ಕಳಿಗೆ ಪೌಷ್ಟಿಕವಾದಂಥ ಆಹಾರ ಬೇಕು. ಪೌಷ್ಟಿಕವಾದ ಆಹಾರ ಇಲ್ಲದೆ ಇದ್ರೆ ಆ ಮಕ್ಕಳಿಗೆ ಓದಂತ ವಿದ್ಯೆ ತಲೆಗೆ ಹತ್ತೋದಿಲ್ಲ ಅಂತ ಹೇಳಿ ಮೊನ್ನೆ ಬಂಗಾರಪ್ಪಜಿಯವರು ಆ ಕಾಲದಲ್ಲಿ ಅಕ್ಷರತಂಗ ಅಂತ ಒಂದು ಯೋಜನೆಯನ್ನ ಮಾಡೋದ್ರ ಮೂಲಕ ಮಕ್ಕಳು ಶಾಲೆಗೆ 30 ವರ್ಷದಿಂದನೇ ₹1 ಕೊಡ್ತಾ ಇದ್ರು. ಶಾಲೆಗೆ ಬಂದ್ರೆ ಅಟೆಂಡೆನ್ಸ್ ಹಾಕಿದ್ರು ₹1 ಕೊಡ್ತಕ್ಕಂಥದ್ದು. ಹಾಗೆ ಅವ್ರಿಗೆ ಒಂದು ದೊಡ್ಡ ಕನಸಿತ್ತು, ಗ್ರಾಮೀಣ ಭಾಗದ ಮಕ್ಕಳು ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಗ್ರಾಮೀಣ ಕೃಪಾಂಕ ಅನ್ನೋದ್ರ ಮೂಲಕ 15% ಗ್ರಾಮೀಣ ಕೃಪಾಂಕ ಕೊಟ್ಟು ಇವತ್ತು ಏನಾದರೂ ಗ್ರಾಮೀಣ ಮಕ್ಕಳು ಸರ್ಕಾರಿ ಸೇವೆಯಲ್ಲಿದ್ದಾರೆ ಅಂತ ಅದಕ್ಕೆ ಮುಖ್ಯ ಕಾರಣ. ಅಂತ ಒಂದು ಶಿಕ್ಷಣಕ್ಕೆ ಅವರು ಹೆಚ್ಚು ಒತ್ತು ಕೊಡ್ತಿದ್ರು. ಅಂಥದೇ ಒಂದು ಅವರಿಗೆ ಖಾತೆ ಸಿಕ್ಕಿರೋದು ಕೂಡ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಸಂದರ್ಭದಲ್ಲಿ ನಾನಾದರೂ ಕೂಡ ಭಾವಿಸ್ತೇನೆ. ಹಾಗೇನೆ ನಮಗೆಲ್ಲ ಗ್ರಾಮೀಣ ಭಾಗದ ಪೋಷಕರಿಗೊಂದು ಕೊರತೆ, ಎಲ್ಲ ಮಕ್ಕಳು ಕಾನ್ವೆಂಟ್ ಅಲ್ಲಿ ಓದ್ತಾರೆ, ಕಾನ್ವೆಂಟ್ ವಿದ್ಯಾಭ್ಯಾಸ ಇದೆ, ನಮ್ಮ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಇವತ್ತು ಒಂದು ದೊಡ್ಡ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಎಬ್ಬಿಸಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು. ಏನು ಅಂತ ಹೇಳಿದ್ರೆ, ಸುಮಾರು 600 KPS ಶಾಲೆಗಳನ್ನ ಪ್ರಾರಂಭ ಮಾಡೋದ್ರ ದಿಕ್ಕಿನಲ್ಲಿ ಇವತ್ತು ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷ ಕೈಯಲ್ಲೇ ನಿಮ್ಮ ಆಫೀಸ್ ಬೇರರ್ಸ್ಗೆ ಒಂದು ಆರ್ಡರ್ ಕಾಪಿಯನ್ನು ಕೊಡಬೇಕು ಅಂತ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಎಲ್ಲ ಮುಂಚೂಣಿ ಘಟಕದವರಿಗೆ ಬಹಳಷ್ಟು ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಎತ್ತು ತೋರಿಸ್ತಾ ಇರ್ತಕ್ಕಂಥದ್ದು. ನಾನು ಇಡೀ ರಾಜ್ಯ ಪ್ರವಾಸ ಮಾಡುವ ಹಿನ್ನೆಲೆ, ನಾನು ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಇದ್ದೆ, ಹುಬ್ಳಿ ಧಾರವಾಡ ಉಸ್ತುವಾರಿ ಇದ್ದೆ. ಜಿಲ್ಲಾ ಅಧ್ಯಕ್ಷರುಗಳು, ಮೇನ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರುಗಳು ಯಾವ ತರ ಹತೋಟಿಯನ್ನು ಇಟ್ಕೊಂಡಿದ್ದಾರೆ ಅಂದ್ರೆ, ಉಸಿರು ತಗೋಬೇಕಾದ್ರೂ ಕೂಡ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮೇನ್ ಕಮಿಟಿ ಅಧ್ಯಕ್ಷರಿಗೆ ಕೇಳೇ ಮಾಡಬೇಕು. ಆ ತರದ ವಾತಾವರಣ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳಿಗೆ ಬಹಳಷ್ಟು ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಎದ್ದು ತೋರಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಮೇಲೆ ಅವರಿಗೆ 8ನೇ ಪದಾಗ್ರಹಣ ಇದೆ. ನಮ್ಮ ಶಿವಣ್ಣ ಅವರು ಕೂಡ ಅವರು SC ಘಟಕದ ಅಧ್ಯಕ್ಷ ಆದವರು ಕೂಡ ಅವರಿಗೆ ನಿಗದಿ ಮಾಡಿ ಬ್ಲಾಕ್ ಪ್ರೆಸಿಡೆಂಟ್ ಜಿಲ್ಲಾ ಆಫೀಸ್ ಬೇರೆಯವರು ಇದು ತಾವು ಪರಿಗಣಿಸಬೇಕು. ಎಲ್ಲರೂ ಕೂಡ ಅಧಿಕಾರ ಕೊಡಬೇಕು ಅಂತಂದ್ರೆ, ಒಂದು ಸಣ್ಣ ಅಧಿಕಾರ ಕೊಡಬೇಕು ಅಂತಂದ್ರೂ ಕೂಡ ಎಷ್ಟು ಡಿಲೇ ಮಾಡ್ತಾರೆ ಅಂತಂದ್ಬಿಟ್ಟು ನನಗೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ಮೊಟ್ಟಮೊದಲಾಗಿ ನಾನು ಕೂಡ ಹಿಂದುಳಿದ ಅಲ್ಪಸಂಖ್ಯಾತರಿದ್ರೂ ಕೂಡ ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗ
ಮಾಡಬೇಕು. ಸಾಫ್ಟ್ವೇರ್ ಆಗಿರ್ತಕ್ಕಂಥ ಕೇಸೀಕರಣ ಆಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಮತ್ತು ನಾವು ಸೆಕ್ಯುಲರ್ ಜಾತ್ಯತೀತ ಒಂದು ಭಾವನೆಯನ್ನು ಮಕ್ಕಳಲ್ಲಿ ಮೂಡಬೇಕು ಅಂತೇಳಿ ಬಹಳಷ್ಟು ಕ್ರಾಂತಿಕಾರಿಯಾದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಇವು ಮಾಡಿದ್ದಾರೆ, ಸರ್ಕಾರ ಮಾಡಿದ್ದಾರೆ, ಇಲ್ಲಿಗೆ ಮುಗಿಯಲ್ಲ. ನಾವು ಇವತ್ತೇನು ಜವಾಬ್ದಾರಿ ತಗೊಳಕ್ ಬಂದಿದ್ದೀರಾ, ನಾವು ಈ ಸಂದೇಶವನ್ನ ತಮ್ಮ ತಮ್ಮ ವಾರ್ಡ್ಗಳಲ್ಲಿ, ತಮ್ಮ ತಮ್ಮ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕ್ರಮನ ಜನರಿಗೆ ಮುಟ್ಟಿಸ್ಬೇಕು. ಯಾಕಂದ್ರೆ ನಮಗೆ ಮಾಧ್ಯಮ ಬಹಳಷ್ಟು ನಮ್ಮ ಜೊತೆಗಿಲ್ಲ, ನಾವೇ ಮೌಖ್ಪೀಸ್ ಆಗ್ಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮನ ಜನರಿಗೆ ಹೇಳ್ಕೋಬೇಕು. ಮಾಧ್ಯಮದ ತಮ್ಮದೇ ಆದ ಒಂದು ಕಡವಾಣಿ ಹಾಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ತಾವು ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳ್ತಾ, ಇವತ್ತೇನು ಅವರು ಎಲ್ಲರಿಗೂ ಒಂದು ಆರ್ಡರ್ ಕೊಡಬೇಕಂತ ಹೇಳ್ಬಿಟ್ಟು ಪಟ್ಟಿಯನ್ನು ಮಾಡಿದ್ದಾರೆ. ನಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ನಾವೆಲ್ಲರೂ ತಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ಹೇಳ್ತಾ, ನಾವು ಈ ಸರಿ ಸಹ ಒಂದು ಬ್ಲಾಕ್ ಪ್ರೆಸಿಡೆಂಟ್ ಮಹಿಳೆಯರಿಗೂ ಕೂಡ ಕೊಡಿಸಿದ್ದೀವಿ. ಮಹಿಳೆಯರಿಗೆ 2 ಕೋಟಿ ಅಂತ ಹೇಳಿ ಅದನ್ನು ಒಂದು ಕೊಟ್ಟಿದ್ದಾರೆ ನಮ್ಮ ರಮೇಶ್ ಅವರು. ಅಧ್ಯಕ್ಷರು ತಾವು ನಮ್ಮ ಬಹಳ ಉದಾರವಹಿಸಿ ಮನಸ್ಸು ಕೂಡ ಮಾಡಿದ್ದೀರಾ. ಇನ್ನು ಮುಂದೆ 33% ಮಹಿಳೆಯರಿಗೆ ಎಲ್ಲ ಮುಂಚೂಣಿ ಘಟಕದಲ್ಲೂ ಕೂಡ 33% ಕೊಡಬೇಕು ಅಂತ ಕೂಡ ಕೇಳ್ಕೊಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಎಲ್ಲರಿಗೂ. ಯಾಕೆ OBC ಘಟಕಕ್ಕೆ ಇವತ್ತು ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ಏನು ನಮ್ಮ ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ KPCC ಅವರು ಯೋಚನೆ ಮಾಡಿದರು. ಇವತ್ತು ಬಂಗಾರಪ್ಪನವರು ಇದ್ದಂಥ ಅಭಿಮಾನಿಗಳು ಬಂಗಾರಪ್ಪನವರು ಹಿಂದೆ ಬಂಗಾರಪ್ಪನವ್ರನ್ನ ಅವರು ಅವತ್ತಿಂದ ಫಾಲೋ ಮಾಡ್ಕೊಂಡಿದ್ದವರು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರೆ ಮಧು ಬಂಗಾರಪ್ಪನವ್ರನ್ನ ರಾಜ್ಯ OBC ಘಟಕದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಅವತ್ತು ಯೋಜನೆಯನ್ನು ಮಾಡಿಕೊಂಡ್ರು. ಆ ಯೋಜನೆ ಬಹಳ ಯಶಸ್ವಿನೂ ಆಯಿತು. ನಮ್ಮ ಏನು ವಿಧಾನಸಭಾ ಚುನಾವಣೆಯಲ್ಲಿ ಮಧು ಬಂಗಾರಪ್ಪನವರು OBC ಘಟಕದ ಅಧ್ಯಕ್ಷರಾಗಿ ಮತ್ತು ನಮ್ಮ ಪ್ರಣಾಳಿಕೆ ಸಮಿತಿಯ ಉಪಾಧ್ಯಕ್ಷರಾಗಿ ಅವರು ಮಾಡಿದಂಥ ಕಾರ್ಯ ನಮ್ಮ 2023ರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ದೊಡ್ಡ ಬಹುಮತದಿಂದ ನಮ್ಮ ಸರ್ಕಾರ ಬಂತು. ಇವತ್ತು ಸಹ ನಮ್ಮ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತು ಅಂತ ಹೇಳಿದ್ರೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದೀನದಲಿತರು ಮತ್ತು ನಮ್ಮೆಲ್ಲ ದಲಿತ ವರ್ಗದವರು ಎಲ್ಲ ಸೇರ್ಕೊಂಡು ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ದೊಡ್ಡ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ OBC ನಮ್ಮೆಲ್ಲ 5 ಏನಿದ್ದಾವೆ ಅವನ್ನೆಲ್ಲ ಸೇರ್ಕೊಂಡು ಇವತ್ತು ಇದ್ದಾವೆ. ಹಾಗಾಗಿ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲೂ ಸಹ OBC ಘಟಕ ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು. OBCಯ ಎಲ್ಲ ನಮ್ಮ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಮತಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ರಮೇಶ್ ಅವರನ್ನ ಅಧ್ಯಕ್ಷರು ಮಾಡಿದ್ದಾರೆ. ನಮಗೆಲ್ಲ ಇವತ್ತು ಪದಾಧಿಕಾರಿಗಳನ್ನು ಮಾಡ್ತಾ ಇದ್ದಾರೆ. ಆ ಪದಾಧಿಕಾರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಂದೊಂದು ಕಿವಿ ಮಾತೇನು ಅಂತ ಹೇಳಿದ್ರೆ, ನೀವು ಇವತ್ತು ಯಾರಿಂದ ಈ ಬಂಗಾರಪ್ಪನವ್ರ ಪುತ್ರ ಮಧು ಬಂಗಾರಪ್ಪನವರಿಂದ ನೀವು ನಿಮ್ಮ ಆದೇಶದ ಪ್ರತಿಗಳನ್ನ ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಒಂದು ದೊಡ್ಡ ಹೆಮ್ಮೆ, ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ನೀವು ಪಡಿತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಶಕ್ತಿ ಕೊಡುವಂಥ ಕೆಲಸ ಆಗಬೇಕು. ಯಾರೂ ಎಲ್ಲೋ ಇವತ್ತು ತಗೊಂಡಿದ್ದೀನಿ ವಿಸಿಟಿಂಗ್ ಕಾರ್ಡಿಗೋಸ್ಕರ ಯಾರು ಮಾಡಬೇಡಿ. ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುವಂಥದ್ದಾದರೆ ಖಂಡಿತ ನಿಮ್ಮ ಶಕ್ತಿ ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿ ಇವತ್ತು ನಮ್ಗೆ ನೋಡ್ತೀವಿ. ಈಗ ರಮೇಶ್ ಅವರು ಮಾತನಾಡ್ತಾ ಹೇಳಿದ್ರು, ಏನು ಸಾಹೇಬರು ಏನು ಈ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮೇಲೆ ಬಹಳಷ್ಟು ಸುಧಾರಣೆ ತಂದಿದ್ದಾರೆ. ನಾವು ಏನು ಇವತ್ತು ಮೊದಲನೇ ಸಲ ಮಂತ್ರಿ ಆಗ್ತಾ ಇದ್ದಾರೆ, ಇಂಥ ಒಳ್ಳೆ ದುಡ್ಡು ಖಾತೆ ಕೊಟ್ಬಿಟ್ಟಿದಾರಲ್ಲ ಸಾಹೇಬರಿಗೆ ಹೆಂಗೋ ಏನೋ ಅಂದ್ಕೊಂಡ್ವಿ. ಆದರೆ ಒಂದು 3-4 ತಿಂಗಳು 5 ತಿಂಗಳು ಸುಮ್ಮನೆ ಇದ್ರು. ಆಮೇಲೆ ನೋಡಿದ್ರೆ ಇವತ್ತು ಕ್ರಾಂತಿಕಾರಕ ಬದಲಾವಣೆಗಳನ್ನು ತಮ್ಮಂದಿದ್ದಾರೆ. ಇವತ್ತು ಬೇಕಾದಷ್ಟು ಬದಲಾವಣೆ ತಂದು ಸುಧಾರಣೆ ತಮ್ಮಂದು ಮಕ್ಕಳು ಎಲ್ಲೂ SSLC ಫೇಲ್ ಅಂತ ಮಾತಿರಬಾರ್ದು. ಏನು ಅವ್ರಿಗೆ 3 ಅವಕಾಶ ಕೊಟ್ಟು 3 ಸಲ ಪರೀಕ್ಷೆ ತಗೊಳ್ಳೋದ್ರ ಮೂಲಕ ಅವ್ರು ಪಾಸ್ ಆಗಲೇಬೇಕು. ಮತ್ತೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ 33-30 ಅಂಕಕ್ಕೆ ಪಾಸ್ ಆಗುವಂತ ಇತ್ತು. ಅದನ್ನ ನಮ್ಮ ಕರ್ನಾಟಕಕ್ಕೂ 35ರಿಂದ ತೆಗೆದು 33ಕ್ಕೆ ತಗೊಂಬರಿದ್ರು. ಅದ್ರ ಜೊತೆಗೆ ಇವತ್ತು 1,000 ನಮ್ಮ ರಾಜ್ಯದಲ್ಲಿ 1,000 KPS ಶಾಲೆಗಳನ್ನ ತೆರೆಯುವಂತ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಆ ಶಾಲೆಗಳನ್ನು ತೆರೆದ ಮೇಲೆ ಯಾರು ಇವತ್ತು ಪೋಷಕರು ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆ ಎಜುಕೇಶನ್ ಬೇಕು ಅಂತೇಳಿ ಪ್ರೈವೇಟ್ ಶಾಲೆಗಳಲ್ಲಿ ಕೂರಿಸ್ತಾ ಇದ್ರು, ಆ ಪ್ರೈವೇಟ್ ಶಾಲೆಗಳಿಗೆ ಬಿಟ್ಟು
ಮುಖ್ಯತೆಯಾಗಿ ನಮ್ಮ ಸರ್ಕಾರದ ಸರ್ಕಾರಿ ಶಾಲೆಯಲ್ಲಿ ಆ ಪ್ರೈವೇಟ್ ಶಾಲೆಗಿಂತ ಉತ್ತಮ ಗುಣಮಟ್ಟದ ವ್ಯವಸ್ಥೆಗಳು ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ತಗೋದಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ. ಇದೊಂದು ದೊಡ್ಡ ಸಾಧನೆ ಅವ್ರು ಮಾಡ್ತಾ ಇರೋದು. ಇವತ್ತು ಅವರ ಏನು ಯೋಚನೆ ಇದೆ ಅಂತ ಹೇಳಿದ್ರೆ, ಒಂದೊಂದು ಗ್ರಾಮ ಪಂಚಾಯತಿನೂ ಒಂದೊಂದು ಅಂದ್ರೆ ಸುಮಾರು 6,000 KPS ಶಾಲೆಗಳನ್ನ ತೆಗೆಯೋದ್ರ ಮೂಲಕ ಇವತ್ತು ಆ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಮೊಟ್ಟೆ ಕೊಡುವಂತ ಕೆಲಸ, ಮೊಟ್ಟೆ ಕೊಡುವಂತ ಕೆಲಸ 1,590 ಕೋಟಿ ರೂಪಾಯಿ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ಇಂದ ದುಡ್ಡು ತಂದಿದ್ದಾರೆ. ಅಂದ್ರೆ ಇವ್ರ ಮೇಲೆ ಇಷ್ಟಂತ ನಂಬಿಕೆ, ಇವ್ರ ಮೇಲೆ ಇಷ್ಟಂತ ಕೆಲಸ ಮಾಡಬಾರ್ದು, ಇವ್ರ ಹತ್ರ ಆಗುತ್ತೆ ಅನ್ನೋದನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನ ಆ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಇವತ್ತು ಸಾಕಷ್ಟು ಸುಧಾರಣೆಗಳನ್ನು ತಂದಂತ ನಮ್ಮ ಜಿಲ್ಲೆಯ ಒಬ್ಬ ನಾಯಕ ನಮ್ಮ ಮಧು ಬಂಗಾರಪ್ಪನವ್ರ ಕಾಲದಲ್ಲಿ ಇನ್ನೂ ಹೆಚ್ಚಿನ ಎಲ್ಲ ನಮ್ಮ ಶಾಲಾ ಶಿಕ್ಷಣದ ವ್ಯವಸ್ಥೆ ಒಳ್ಳೆ ಮಟ್ಟದಲ್ಲಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಅವರನ್ನ ಕೈ ಬಳಸುವಂತ ಕೆಲಸ ಮಾಡಬೇಕು. ನಮಗೆ ಅವರ ನಾಯಕತ್ವದಲ್ಲಿ ಈ ಕಾಂಗ್ರೆಸ್ಸಿನ ಪಕ್ಷದ ನಮ್ಮ 7ಕ್ಕೆ 7 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲೋದ್ರ ಮೂಲಕ ಅವರ ಮಾಡಬೇಕಾಗುತ್ತೆ. ಅದರಿಂದ ತಾವೇನು ಇವತ್ತು ಪದಾಧಿಕಾರಿಗಳಾಗಿ ಆಯ್ಕೆ ಆಗಿದ್ದೀರಾ, ಇವತ್ತು ಆದೇಶದ ಪ್ರತಿ ತಗೊಳ್ತಾ ಇದ್ದೀರಾ, ತಾವೆಲ್ಲ ಮನಸ್ಸನ್ನ ಇಟ್ಟು ನಾವು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ತಮ್ಮೆಲ್ಲರಿಗೂ ಮನವಿಯನ್ನು ಮಾಡ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇರುವಂತ ಗಣ್ಯರಿಗೆ ವಂದಿಸಿದ ಮಾತುಕತೆ ಇನ್ನೊಂದು ಇರ್ಬೇಕಿದ್ರು ಮೇನ್ ಕಾರ್ಯಕ್ರಮ ಅದು ಕೂಡ ಇದೆ. ಆದರೆ ಇವತ್ತು ಬರ್ತೀವಿ. ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೆಲ್ಲರೂ ಕೂಡ ಮತ್ತೆ ಜಿಲ್ಲಾ ಅಧ್ಯಕ್ಷರು ಕೂಡ ಎಲ್ಲ ರಾಜ್ಯಾಧ್ಯಕ್ಷರು ನೀವೇ ಆಗಿರೋದ್ರಿಂದ ನೀವು ಸ್ವಲ್ಪ ಸರಿ ಇರುತ್ತೆ, ಚೆನ್ನಾಗಾಗುತ್ತೆ, ಎಲ್ಲರಿಗೂ ಕೂಡ ಸಂತೋಷನ ಆಗುತ್ತೆ ಅಂತೇಳಿ ನಾನು ಹೆಚ್ಚು ಮಾತಾಡೋಲ್ಲ. ನಮ್ಮ ಇಲಾಖೆ ಮತ್ತು ಎಲ್ಲ ಭಾಷೆ ಮುಗಿಸ್ಬಿಟ್ರಿ ನೀವು. ಯಾಕೆಂದ್ರೆ ನಮ್ಮ ಇಲಾಖೆ ಹೆಂಗೆ ಅಂದರೆ ಈ ರಾಜ್ಯದ ಭವಿಷ್ಯ ಎಲ್ಲಿದೆ ಅಂದರೆ ನಮ್ಮ ಇಲಾಖೆಯಲ್ಲಿದೆ. ಮಕ್ಕಳು ಆ ಸ್ಥಾನದಲ್ಲಿ ಇರ್ತಾರೆ, ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಅದು ವಿಶ್ವಾಸ ಇಟ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಹೆಸರು ಕೂಡ ನಮ್ಮ ಸರ್ಕಾರಕ್ಕೆ ಬಂದೇ ಬರ್ತದೆ. ಮತ್ತು ನಿಮ್ಮ ವಿಶ್ವಾಸಕ್ಕೂ ಕೂಡ ನೀವೇನು ಶ್ರಮ ಪಡ್ತೀರಿ ನಮ್ಮ ಪಕ್ಷಕ್ಕೋಸ್ಕರ ನನ್ನ ಇಲಾಖೆಯನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಮಾತನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನು OBC ಅವರು ಜಾಸ್ತಿ ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದ್ರೆ ನನಗೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರೋದು ಯಾವಾಗಲೂ ಕೂಡ OBC ವರ್ಗದಿಂದ ಬರ್ತದೆ. ಯಾವಾಗಲೂ ಕೂಡ ಹೆಚ್ಚು ಹೋಗ್ತಾನ ಬೇರೆ SC ಇರ್ಬೋದು, SC ಘಟಕ ಇರ್ಬೋದು, ST ಘಟಕ ಇರ್ಬೋದು, ಮತ್ತು ಬೇರೆ ವರ್ಗಕ್ಕೂ ಕೂಡ ಗೌರವ ಕೊಡೋದು ಒಂದು ಭಾಗ. ಆದರೆ ಹೆಚ್ಚು ಒತ್ತನ್ನು ಇವತ್ತು ನೀವು ಕೂಡ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು ಕೂಡ ನಾವೆಲ್ಲ ಹೆಚ್ಚು ಶಕ್ತಿಯನ್ನು OBCಯಿಂದ ತಗೊಳ್ತಾ ಇದ್ವಿ. ಆದರೆ ಇವತ್ತೆಲ್ಲೋ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಏನು ಡಿಸ್ಟರ್ಬ್ ಆಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಂತ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದು. ನಾನು ಸಚಿವನಾಗೋಕ್ಕಿಂತ ಮುಂಚೆ ನಾನು ನಮ್ಮ ಚುನಾವಣಾ ಪೂರ್ವವಾಗಿ ನನಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಓಡಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಪಕ್ಷದ ಮುಖಂಡರು ಮಾಡಿಕೊಂಡು ಒಂದು ಹಂತಕ್ಕೆ ಮಾಡಾಯಿತು. ಆದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಹೆಚ್ಚು ಏನು ಪದಾಧಿಕಾರಿಗಳನ್ನ ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಆ ಜವಾಬ್ದಾರಿಯನ್ನು ತಗೊಳ್ಳಿ. ಯಾಕಂದರೆ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಬರ್ತದೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕು ಪಂಚಾಯತಿ ಬರುತ್ತೆ. ಇದೆಲ್ಲವೂ ಬರೋದ್ರಿಂದ ಹೆಚ್ಚು ಒತ್ತನ್ನು ತಗೊಂಡು ಸ್ವಲ್ಪ ಹೆಚ್ಚು ಸಹಕಾರವನ್ನು ಮಾಡ್ತಕ್ಕಂಥದ್ದು ಮತ್ತು ನಮ್ಮ OBC ಡಿಪಾರ್ಟ್ಮೆಂಟಿಗೆ ಒಂದು ಹೆಚ್ಚು ಸಂಘಟನೆಗೆ ಹೆಚ್ಚು ಸಹಕಾರವನ್ನು ಮಾಡೋದನ್ನ ನಾನು ನಿಮ್ಮಲ್ಲಿ ವಹಿಸಬೇಕು. ಮತ್ತು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಮತ್ತೆ ಇನ್ನು ಉಳಿದೆಲ್ಲ ಮೇಲೆ ಮಾತಾಡೋಲ್ಲ. ಯಾಕೆಂದರೆ ಮೇಲ್ಗಡೆ ಕೂಡ ಕಾರ್ಯಕ್ರಮ ಇರೋದ್ರಿಂದ ಅವರಿಗೆ ಯಾರ್ಯಾರು ಪದಾಧಿಕಾರಿ ಇವತ್ತು ಹೊಸದಾಗಿ ನೀವು ನೇಮಕ ಆಗಿದ್ದೀರಿ, ನೀವು ಜವಾಬ್ದಾರಿಯನ್ನು ತಗೊಳ್ತಾ ಇದ್ದೀರಿ. ಪಕ್ಷ ನಿಮಗೆ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ಪಕ್ಷಕ್ಕೆ ನೀವು ಸಂಘಟನಾ ಮೂಲಕವಾಗಿ ಶಕ್ತಿಯನ್ನು ಕೊಡ್ತೀರಿ. ಮುಂದಿನ ದಿನಗಳಲ್ಲಿ ಎಲ್ಲ ಥರದ ಚುನಾವಣೆಗಳಿರ್ಬೋದು ಮತ್ತು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಬೇಡ್ತಾ ನಾನು ಮಾತನ್ನು ಮುಗಿಸ್ತೀನಿ.